ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವ ಚೆನ್ನಾಗಿರಿ, ಖುಷಿಯಾಗಿರಿ. ನಾನು ಇವತ್ತು ಮಾಡ್ತಾಯಿದ್ದೀನಿ ಕಸ್ಟರ್ಡ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು 1 ಲೀಟರ್ ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸಿಹಿ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಸೊ ಅಷ್ಟನ್ನಕ್ಕೆ ನಾನು ಕಸ್ಟರ್ಡ್ ಪೌಡರ್ ರೆಡಿ ಮಾಡುವ. ಸೊ ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಹಾಕ್ಕೊಳ್ಳಿ. ಕಸ್ಟರ್ಡ್ ಪೌಡರ್ ನಾನು ವೆನಿಲಾ ತೊಗೊಂಡಿದ್ದೇನೆ. ನಿಮಗೆ ಯಾವುದು ಇಷ್ಟ ಫ್ಲವರ್ ಅದು ತಗೊಳ್ಳಿ. ನಾನು ಚಪ್ಪೆ ನೀರಲ್ಲಿ ಕಲಿಸ್ತಾ ಇದ್ದೇನೆ. ಬಿಸಿ ನೀರಲ್ಲಿ, ಬಿಸಿ ಹಾಲಲ್ಲಿ ಕಲಿಸಬೇಡಿ. ನೀರು ಹಾಕಲಿದ್ರೆ ಚಪ್ಪೆ ಹಾಲಲ್ಲಿ ಕಲಿಸ್ಬೋದು. ನಾನು ನೀರಲ್ಲಿ ಕಲಿಸ್ತಾ ಇದ್ದೇನೆ. ಹಾಲು ಬಿಸಿ ಆಗ್ತಾ ಬಂತು, ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಕಸ್ಟರ್ಡ್ ಪೌಡರ್ ಕಲಸಿದ್ದು. ಒಳ್ಳೆ ಮಿಕ್ಸ್ ಮಾಡಿ. ನೀವು ಚಮಚ ಹಾಕ್ತಾ ಇರಬೇಕು, ಇಲ್ಲಾದರೆ ಅದು ಹಿಡಿತದೆ ಬೇಗ. ಸೊ ಇಲ್ಲ ಮತ್ತು ಅದು ಸ್ಮೆಲ್ ಬರುತ್ತೆ ಮತ್ತು ನಿಮ್ಮದು ಕಸ್ಟರ್ಡ್ ವೇಸ್ಟ್ ಆಗುತ್ತೆ. ಸೊ ಒಳ್ಳೆ ಬಾಯ್ಲ್, ಎಷ್ಟು ದಪ್ಪ ಬೇಕು ಅಷ್ಟು ಮಾಡಿ. ಜಾಸ್ತಿ ದಪ್ಪ ಬೇಕಾದರೆ ಪುನಃ ಕಸ್ಟರ್ಡ್ ಪೌಡರ್ ಹಾಕ್ಬೋದು. ನಿಮಗೆ ತೆಳು ಬೇಕಾದರೆ ಗ್ಯಾಸ್ ಬಂದ್ ಮಾಡ್ಬೋದು. ನಾನು ಜಾಸ್ತಿ ತೆಳು ಮಾಡಲ್ಲ, ದಪ್ಪನೂ ಮಾಡಲ್ಲ, ಮೀಡಿಯಮ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಮೀಡಿಯಮ್ ಇಷ್ಟ. ನೋಡ್ತಾ ಇದ್ದಾರೆ ನೋಡಿ, ಅಷ್ಟೇ. ಮತ್ತು ಚಪ್ಪೆ ಆದಮೇಲೆ ಪುನಃ ದಪ್ಪ ಆಗುತ್ತೆ. ನಾನೀಗ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಚಪ್ಪೆ ಆದ ನಂತರ. ಸೊ ನಾನೀಗ ಮಾಡ್ತಾ ಇದ್ದೇನೆ, ಒಂದು ಗ್ಯಾಸಲ್ಲಿ ಸ್ವಲ್ಪ ತುಪ್ಪ ಹಾಕಿ ಬೀಜ ಫ್ರೈ ಮಾಡ್ತಾ ಇದ್ದೇನೆ. ಅದು ಚಪ್ಪೆ ಆದ ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಕಸ್ಟರ್ಡ್ ಒಂದು 4-5 ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು. ಡ್ರೀ ಫ್ರಿಜ್ ಎಲ್ಲ ಕೆಳಗಡೆ. ಮತ್ತು ಹಾಕ್ತಾ ಇದ್ದೇನೆ ಒಣ ದ್ರಾಕ್ಷಿ. ಮತ್ತು ನಾನು ಹಾಕ್ತಾ ಇದ್ದೇನೆ ನಿಮ್ಮದು ಬಚ್ಚಂಕಾಯಿದು ಬೀಜ. ಮತ್ತು ನಾನು ನೋಡಿ ಕೋಲ್ಡ್ ಆಯಿತು. ನಾನೀಗ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಫ್ರೂಟ್ಸ್ ನಾನು ಕಟ್ಟು ಮಾಡಿದ್ದೇನೆ. ಆ್ಯಪಲ್, ಬನಾನಾ, ಮತ್ತು ಇದು ಅನಾರ್, ದಾಳಿಂಬೆ, ಮತ್ತು ಗ್ರೇಪ್ಸ್, ಮತ್ತು ಎಲ್ಲ ಆರೆಂಜ್ ಎಲ್ಲ. ನಿಮಗೆ ಯಾವುದು ಫ್ರೂಟ್ಸ್ ಇಷ್ಟ ಎಲ್ಲ ಹಾಕ್ಕೊಳ್ಳು. ನನಗೆ ಇಷ್ಟ. ಸೊ ಮತ್ತು ನೋಡಿ, ಈ ಥರ ಕಲಸಿದರೆ ಆಯಿತು. ಎಷ್ಟು ದಪ್ಪ ನೋಡಿ, ಈ ಥರ ದಪ್ಪ ಬರುತ್ತೆ. ನಿಮಗೆ ಇನ್ನೂ ತೆಳು ಬೇಕಾದರೆ ಬೇಗನೆ ಫ್ರೂಟ್ಸ್ ಹಾಕಿ, ಆವಾಗ ತೆಳು ಬರುತ್ತೆ.